No. No. No! No! ಎಸ್ ಸ್ನೇಹಿತರೆ, ಜೀವನದಲ್ಲಿ ಎಲ್ಲದಕ್ಕೂ ಹೌದು ಎನ್ನುತ್ತಾ ಹೋದರೆ ನಮ್ಮ ನೆಮ್ಮದಿ, ಸಮಯ ಮತ್ತು ಶಕ್ತಿ ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿಯೇ ಸೂಕ್ತ ಸಮಯದಲ್ಲಿ ನೋ, ಇಲ್ಲ, ಬೇಡ ಎಂದು ಹೇಳುವುದು ಬಹಳ ಮುಖ್ಯ. ಎಷ್ಟೋ ಸಂದರ್ಭದಲ್ಲಿ ನೋ ಅನ್ನೋದಕ್ಕೆ ಕಷ್ಟ ಆಗಬಹುದು, ಆದರೆ ಇಲ್ಲ ಅನ್ನೋದರಿಂದ ಮಾನಸಿಕ ನೆಮ್ಮದಿ ಮತ್ತು ಒತ್ತಡದಿಂದ ಮುಕ್ತಿ ಪಡೆಯಬಹುದು. ನಾವು ಬೇರೆಯವರನ್ನು ಮೆಚ್ಚಿಸಲು ನಮಗೆ ಇಷ್ಟವಿಲ್ಲದಿದ್ದರೂ ಹೌದು ಅಂದಾಗ ಒಳಗೊಳಗೆ ಕೊರಗುತ್ತೇವೆ, ಒತ್ತಡಕ್ಕೆ ಒಳಗಾಗುತ್ತೇವೆ. ಒಂದು ಸಣ್ಣ ಬೇಡ ಅಥವಾ ಇಲ್ಲ ಎಂಬ ಪದ ನಿಮ್ಮನ್ನು ಅನಗತ್ಯ ಮಾನಸಿಕ ಕಿರಿಕಿರಿಯಿಂದ ಮತ್ತು ಒತ್ತಡದಿಂದ ದೂರ ಇಡುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಸಮಯ ಮತ್ತು ಶಕ್ತಿ ಎರಡೂ ಮಿತವಾಗಿರುತ್ತವೆ. ಇತರರ ಎಲ್ಲ ಬೇಡಿಕೆಗಳಿಗೂ ಒಪ್ಪಿಗೆ ನೀಡುತ್ತಾ ಹೋದರೆ ನಿಮ್ಮ ಸ್ವಂತ ಕೆಲಸಗಳಿಗೆ, ನಿಮ್ಮ ಕನಸುಗಳಿಗೆ ಅಥವಾ ನಿಮ್ಮ ಕುಟುಂಬಕ್ಕೆ ನೀಡಲು ಸಮಯವೇ ಉಳಿಯುವುದಿಲ್ಲ. ನೋ ಎನ್ನುವುದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮಗಾಗಿ ಉಳಿಸಿಕೊಳ್ಳುವ ಒಂದು ಆಯುಧ. ಜನರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದನ್ನು ನಿಮ್ಮ ನೋ ನಿರ್ಧರಿಸುತ್ತದೆ. ನೀವು ಎಲ್ಲದಕ್ಕೂ ಒಪ್ಪಿದಾಗ ಜನರು ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳಬಹುದು. ಆದರೆ ನೀವು ಕೆಲವು ವಿಷಯಗಳಿಗೆ ನಿರಾಕರಿಸಿದಾಗ ಜನರು ನಿಮ್ಮ ಸಮಯ ಮತ್ತು ನಿರ್ಧಾರಗಳಿಗೆ ಗೌರವ ನೀಡಲು ಶುರು ಮಾಡುತ್ತಾರೆ. ನೀವು ಒಂದು ವಿಷಯಕ್ಕೆ ಇಲ್ಲ ಎಂದಾಗ ಯಾರು ಅದನ್ನು ಅರ್ಥ ಮಾಡಿಕೊಳ್ತಾರೋ ಅವರು ನಿಮ್ಮನ್ನು ನಿಜವಾಗಿ ಗೌರವಿಸುತ್ತಾರೆ ಎಂದರ್ಥ. ಕೇವಲ ನಿಮ್ಮ ನೋ ಕೇಳಿ ದೂರವಾಗುವವರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆಗಿದ್ದವರು ಎಂಬುದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ನಿಮಗೆ ಜೀವನದಲ್ಲಿ ಏನು ಬೇಕು ಮತ್ತು ಏನು ಬೇಡ ಎಂಬ ಸ್ಪಷ್ಟತೆ ಇದ್ದಾಗ ಮಾತ್ರ ಧೈರ್ಯವಾಗಿ ನೋ, ಇಲ್ಲ ಎಂದು ಹೇಳಲು ಸಾಧ್ಯವಾಗುತ್ತದೆ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಗುರಿಯತ್ತ ಹೆಚ್ಚು ಗಮನ ಹರಿಸಲು ಸಹಾಯ ಮಾಡುತ್ತದೆ. ನೋ ಎಂದು ಹೇಳುವುದು ಅಹಂಕಾರವಲ್ಲ, ಅದು ಸ್ವಯಂ ಗೌರವ. ಎದುರಿಗಿರುವವರಿಗೆ ಬೇಸರವಾಗದಂತೆ ಮೃದುವಾಗಿ ಆದರೆ ದೃಢವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯುವುದು ಒಂದು ಅತ್ಯುತ್ತಮ ಕಲೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.